Only Oreo. ಏನು ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಸೋ ಸ್ವೀಟ್. ರೀಲ್ ಇಲ್ಲದ ರಿಯಲ್ ಮಜಾ ನೋಡ್ಬೇಕನ್ನಿಸ್ತಿದ್ಯಾ? ವೆರಿ ನೈಸ್. ನಿಮ್ಮನ್ನ ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಸಾಕ್ ಮೀನಾ, ರೀಲ್ ಇಲ್ಲದ ರಿಯಲ್ ಮಜಾ ಸ್ಟಾರ್ಟ್ ಮಾಡು. ಹೋಗ್ತಾ ಮಜಾ ಶುರು ಹಚ್ಕೊಳ್ಳಿ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ವೆರಿ ನೈಸ್. ನೋಡಿ, ನಿಮ್ಮನ್ನ ನಾನು ಕೂಡ ಎಷ್ಟು ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ನಿಮ್ಮನ್ನ ವೇಟ್ ಮಾಡಿಸಿಲ್ಲ, ತಡ ಮಾಡಬೇಕು, ಶುರು ಮಾಡಿಬಿಡೋಣ. ಸಿ ರಿಯಲ್. ಹೋಗಿ ಎಲ್ರು ಹೊರಟೋಗಿ. ನೀವೊಬ್ಬ ಅಯೋಗ್ಯ ದುಡ್ಡುಕ ರಾಕ್ಷಸ ಅಂತ ಗೊತ್ತಾಯ್ತಲ್ಲ, ಇನ್ನೇ ಹಾಕಿದ್ದೀರಾ? ಹೊರಟೋಗಿ. ಏನು ನೀವೆಲ್ಲ ತುಂಬಾ ಒಳ್ಳೆಯವರು, ನನ್ನಂತ ಕೆಟ್ಟವನ್ನ ತಿದ್ದಿ ದಾರಿಗೆ ತರ್ತೀರಾ, ನನಗೂ ಒಳ್ಳೆಯವನ್ನ ಬರೋದಕ್ಕೆ ಅವಕಾಶ ಮಾಡ್ಕೊಡ್ತೀರ ಅನ್ಕೊಂಡಿದ್ದೆ. ಆದ್ರೆ ಎಲ್ಲರೂ ನನ್ನ ಅನಾಥವಾಗಿ ಬಿಟ್ಟು ಹೊರಟಿದ್ದೀರಾ. ಹೋಗಿ, ಎಲ್ಲರೂ ಹೊರಟೋಗಿ. ವಿಕಾಸ್ ಅಂದ್ರೆ ಮನುಷ್ಯ ದುಡ್ಡಿನ ಅಹಂಕಾರದಲ್ಲಿ ಬೆಳೆಯೋರು, ಈ ಜನ್ಮದಲ್ಲಿ ಬದಲಾಗ್ತಿರೋ ಪ್ರಾಣಿ ಅಂತ ನೀವೇ ಡಿಸೈಡ್ ಮಾಡ್ಕೊಂಡಾದ್ಮೇಲೆ ನಿಮ್ನೆಲ್ಲ ತಡೆಯಕ್ ನಾನೇ. ಎಲ್ಲರೂ ಹೊರಟೋಗಿ. ಅದಕ್ಕೆ ಅಮ್ಮ, ಏನಿದೆಲ್ಲ? ಯಾಕೆ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀರಾ? ಪ್ಲೀಸ್ ಈ ಮನೆ ಬಿಟ್ಟು ಹೋಗ್ಬೇಡಿ. ವಿಕಾಸ್, ಇದಕ್ಕೆಲ್ಲ ಕಾರಣ ನೀನೇ. ನಿನ್ನಿಂದನೇ ಎಲ್ರು ಮನೆ ಬಿಟ್ಟು ಹೋಗ್ತಿದ್ದಾರೆ. ಪ್ಲೀಸ್ ನೀನಾದ್ರೂ ಹೇಳು ಮನೆ ಬಿಟ್ಟು ಹೋಗ್ಬೇಡ ಅಂತ. ಹೋಗ್ಬಿಡಿ ಬಿಡಿ, ಇದು ಸೀರಿಯಲ್. ನಂಗೊತ್ತು ಇದು ಬರೀ ಸೀರಿಯಲ್ ಅಲ್ಲ, ನನ್ನ ಫೇವ್ರೇಟ್ ಸೀರಿಯಲ್. ಗೊತ್ತಾ, ಈ ಪಲ್ಲವಿ ಅನುಪಲ್ಲವಿ ಸೀರಿಯಲ್ ಬಂತು ಅಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಕುತ್ಕೊಂಡು ನಾನ್ ಸ್ಟಾಪ್ ಆಗಿ ಎಂಟರ್ಟೈನ್ಮೆಂಟ್ ತಗೊಳ್ತಾ ಇದ್ರು. ನೀವ್ ಈ ತರ ಲಾಸ್ಟ್ ಎಪಿಸೋಡ್ ಶೂಟ್ ಮಾಡೋದು ನಾನು ನಿಜವಾಗ್ಲೂ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ನಿಮ್ಗೂ ತುಂಬಾನೇ ಫೀಲ್ ಆಗ್ತಿದೆ ಅಂತ ಗೊತ್ತು. ಸೊ ನಮ್ಮ ಟೀಮ್ ಇಲ್ಲಿದ್ದಾರೆ, ಪಲ್ಲವಿ ಅನುಪಲ್ಲವಿ ಟೀಮ್. ಹಾಯ್ ಆಲ್. ಫುಲ್ ಜೋಶ್ ಅಲ್ಲಿ ಇದ್ದೀರಾ, ಹೋಲ್ ಟೀಮೇ ಇಲ್ಲಿದೆ ಅಲ್ಲ? ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಪಲ್ಲವಿ ಅನುಪಲ್ಲವಿನಲ್ಲಿ ಇವರು ಆಕ್ಟ್ ಮಾಡ್ತಾ ಇದ್ರೆ ನಾವು ಕೂಡ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಡ್ತಿದ್ವಿ. ಎಲ್ಲೋ ನಮ್ಮನೇಲೇನೆ ನಡೀತಾ ಇರೋ ಅಂತ ಒಂದು ಕ್ಯಾರೆಕ್ಟರ್ ಸೀರಿಯಲ್ ಅಂತ ಅನಿಸ್ಬಿಡ್ತಿತ್ತು. ಅಮ್ಮ ಏನಾದ್ರೂ ಸ್ಟಾರ್ಟಿಂಗ್ ಈ ಫ್ಲಾಶ್ ಬ್ಯಾಕ್ ಹೋಗಿ ಸ್ವಲ್ಪ ಎಷ್ಟು ವಿಲ್ಲನಿಶ್ ಆಗಿ ಎಷ್ಟು ಕಿತಾಪತಿ ಉಂಟು ಮಾಡ್ತಾ ಇದ್ರು. ನಮ್ಮ ಕಿಶೋರ್ಗೆ ಅಮ್ಮ ಅಂತ ಹೇಳ್ಬಿಟ್ಟು ನಿಜವಾದ ಪ್ರೀತಿ ಕೊಡ್ತಿರ್ಲಿಲ್ಲ ನೀವು. ಹಾಗೆ ನಮ್ಮ ಸುಮಿತ್ರಾ ಅವರು ನಮ್ಮ ಅಕ್ಕಗೆ ಅಂದ್ರೆ ನಮ್ಮ ನಂದಿನಿ ಅವ್ರಿಗೆ ಅಕ್ಕ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಬಿಟ್ಟು ಧೈರ್ಯ ತುಂಬ್ತಾ ಇದ್ರು ಪ್ರತಿಯೊಂದು ರೋಲ್ ಕೂಡ. ಹಾಗೆ ನಮ್ಮ ಅಪ್ಪ, ಸೊ ಕಿಶೋರ್ ಪಪ್ಪ ರೋಲ್ ಮಾಡಿದವರು, ಸೊ ಅವ್ರ ರೋಲು ಕೂಡ ಸಖತ್ತಾಗಿತ್ತು. ಅಂಡ್ ಎಲ್ಲ ರೋಲ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಜಕ್ಕೂ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬೋದು. ನಮ್ಮ ಪ್ರಿಯಾ ಇಲ್ಲಿ ನಿಂತಿದ್ದ ನೋಡ್ತಿದ್ದೀರಲ್ಲ, ನಂಗೆ ಫಾರಿನ್ ಲಿಪ್ಸ್ಟಿಕ್ ಬೇಕು, ಫಾರಿನ್ ಮೇಕಪ್ ಬೇಕು, ಏನ್ ಟಾರ್ಚರ್ ಕೊಡ್ತಾ ಇದ್ರು ನಮ್ಮ ಪಾರ್ಥ ಅವ್ರಿಗೆ. ಹಾಯ್ ಪಾರ್ಥ, ಹೇಗನ್ನಿಸ್ತು? ಟಾರ್ಚರ್ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಆಕ್ಷನ್ ಕಟ್ ಮಧ್ಯೆ ಪರವಾಗಿಲ್ಲ, ಎಷ್ಟು ಬೇಕಾದ್ರೂ ಪೇನ್ ಸಹಿಸ್ಕೋಬಹುದು. ಓಕೆ, ನೋ ಪ್ರಾಬ್ಲಮ್. ಸೊ ರೇಣುಕಾ ಇಂಡಸ್ಟ್ರಿಯ ಒನ್ ಓನ್ಲಿ ಮಾಲೀಕ ನಮ್ಮ ವಿಕಾಸ್ ಅವರು ದುಡ್ಡುಗೋಸ್ಕರ ಏನೆಲ್ಲ ಮಾಡ್ತಾ ಇದ್ರು. ಯಾಕೆ ಹಿಂಗೆ? ದುಡ್ಡುಗೋಸ್ಕರ ಸ್ವಂತ ಬ್ರದರ್ಗೆ ನೀವು ಅನ್ಯಾಯ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದು ನಮ್ಮಮ್ಮ. ನನಗೇನು ಗೊತ್ತಿಲ್ಲ. ಅಂಡ್ ಲವ್ ಅನ್ನೋ ವಿಚಾರಕ್ಕೆ ಬಂದ್ರೆ ನಮ್ಮ ಕಿಶೋರ್ ಪಕ್ಕ ಹೋಗ್ಲೇಬೇಕು. ಏನ್ರಿ ಇವ್ರ ಲವ್, ಸೀರಿಯಸ್ಲಿ ದೃಷ್ಟಿ ತಾಗತ್ತೆ ಇವ್ರು ಲವ್ ಮಾಡೋ ವೇ ನೋಡಿದ್ರೆ. ಅಂತೂ ಇಂತೂ ತಾವು ಪ್ರೀತಿಸಿದ ಹುಡುಗಿನ ಪಟಾಯಿಸ್ಕೊಂಡ್ಬಿಟ್ರಪ್ಪ. ಹೇಗನ್ನಿಸ್ತು? ನಿಮ್ಮನ್ನ ನೋಡಿ ನಾಚಿಕೆ ಆಗ್ತಿದೆ. ನಿಜವಾಗ್ಲೂ ಕಿಶೋರ್ ಅಂತ ಹುಡುಗ ಕಾಣಿಸ್ಕೊಂಡ್ರೆ ಎಂತ ಹುಡುಗಿ ಆಗ್ಲಿ ಫಿದಾ ಆಗ್ಬೇಕು. ಸೊ ನಂದಿನಿ ಅವ್ರಿಗೆ ಅಷ್ಟು ಪ್ರೀತಿ ತೋರಿಸ್ತೀರಾ. ಇನ್ಫ್ಯಾಕ್ಟ್ ಅವರು ಮೊದಲನೇ ಮದ್ವೆ ಆಗಿ ಅವ್ರ ಗಂಡ ಹೋಗಿ ನಿಮ್ಮನ್ನ ಇಷ್ಟ ಪಡದೆ ಹೋದ್ರು ಕೂಡ ಇಷ್ಟಪಡೋ ತರ ಮಾಡ್ಕೊಳ್ತೀರಾ. ಆ ಒಂದು ಸೂಪರ್ ಆದ ರೋಲು ಹೇಗನ್ನಿಸ್ತು? ಇಲ್ಲ, ತುಂಬಾ ಖುಷಿ ಆಯ್ತು. ಈ ತರ ರೋಲ್ ಕೊಟ್ಟಿಯಾರ ನಿಜವಾದ ಲೈಫಲ್ಲಿ ಪ್ರೀತಿ ಮಾಡಿದೀವಿ, ಇಲ್ಲೂ ಪ್ರೀತಿ ಸಿಕ್ಕಿದೆ. ಓಕೆ ಅಮ್ಮ, ನಮ್ಮ ಅದ್ಭುತವಾದ ಸೊಸೆ ಇದ್ದಾರೆ ನಂದಿನಿ ಅವರೇ, ಬನ್ನಿ. ಅಬ್ಬಾ, ಎಷ್ಟು ಕೇರ್ ಮಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕೂಡ. ಸಾಫ್ಟ್ ನೇಚರ್, ಅವ್ರು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಎಲ್ಲನೂ ತುಂಬಾ ಕೇರ್ ಮಾಡಿ ಮನೇನ ಫುಲ್ ಫ್ಯಾಮಿಲಿ ಮೆಂಬರ್ಸ್ನ ಒಂದು ಮಾಡುವಂತ ಗುಣ ಉಳ್ಳುವಂತ ಒಂದು ಪಾತ್ರ. ಹೇಗನ್ನಿಸ್ತು? ತುಂಬ ಖುಷಿ ಆಯಿತು. ಮೊದಲನೇ ಬರೋ ವರ್ಷ ನೋಡಿ ಇವೆಲ್ಲ ನಗ್ತಿದ್ದಾರೆ.
ಹೇಗೆ ಅನಿಸ್ತು ಅಂದ್ರೆ ತುಂಬಾ ಖುಷಿ ಆಯ್ತು ಅಂತ ಬರ್ತದೆ. ಅಲ್ವಾ? ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಎಂತ ರಾಂಗ್ ಕ್ವೆಶ್ಚನ್ ಕೇಳ್ತಾ ಇದೀನಲ್ಲ ನಾನು. ಹೇಗೆ ಅನಿಸ್ತು ಆಬ್ವಿಯಸ್ಲಿ ತುಂಬಾ ಖುಷಿ ಆಯ್ತು. ಓಕೆ, ಅವಳು ಆಕ್ಚುಲಿ ಒಂದ್ ಮಾರ್ಕ್ ಕೇಳಿದ್ರೆ ಒಂದಿಷ್ಟು ಉತ್ತರ ಕೊಡ್ತಾಳೆ. 1 ಮಾರ್ಕ್ಸ್ ಕ್ವೆಶ್ಚನ್ಗೆ 15 ಮಾರ್ಕ್ಸ್ ಆನ್ಸರು. ನಿನ್ನ ಹೆಸರು ವರೇಣ್ಯ. ಅವಾಗ್ಲೇ ವರೇಣ್ಯ LKG 5 years ಅಂತ ಹೇಳಿದ್ದು ಅಲ್ಲ? ಹೌದು. ಯಾವ ಮಾತು ಕಲ್ಸ್ಕೊಟ್ಟಿದ್ ನಿಂಗೆ? ಅಮ್ಮ. ಅಮ್ಮ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯಾ. ನಿಂಗೆ ಪಪ್ಪ, ಈ ಪಪ್ಪ ಇಷ್ಟನಾ ಮೊದಲು ಪಪ್ಪ ಇಷ್ಟನಾ? ಇಬ್ರು ಇಷ್ಟ. ಇಬ್ರು ಇಷ್ಟ. ಯಾಕೆಂದ್ರೆ ಈ ಪಪ್ಪ ಅವಾಗಲೇ ಕರ್ಕೊಂಡು ಹೋಗಿ ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ಕೊಡ್ಸಿದ್ರಲ್ಲ. ಸೂಪರ್. ಆಕ್ಚುಲಿ ಪುಟಾಣಿ ಆಕ್ಟಿಂಗ್ ನೋಡಿದ್ರೆ ಖುಷಿ ಆಗ್ತಾ ಇತ್ತು. ಸೊ ಆನ್ ಸ್ಕ್ರೀನು ಅಷ್ಟು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ, ಹೇಳೋ ಅಗತ್ಯ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಫ್ರೆಂಡ್ಲಿ ನೇಚರು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿದೆ. ನಾನು ಸುಮ್ಮನೆ ಸ್ಟುಪಿಡ್ ಆಗಿ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ, ಎಲ್ರಿಗೂ ಹೇಗೆ ಅನಿಸ್ತಿದೆ ಅಂತ. ಆಬ್ವಿಯಸ್ಲಿ ಎಲ್ರಿಗೂ ಖುಷಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮುಗಿತಾ ಇದೆಯಲ್ಲ ಪಲ್ಲವಿ ಅಂತ ಬೇಜಾರಿದೆ. ಸೊ ಈ ಬೇಜಾರನ್ನ ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ. ಅಮ್ಮ ಬನ್ನಿಮ್ಮ, ಅಪ್ಪ ಬನ್ನಿ. ಅಮ್ಮ ಅಪ್ಪನ ಇವಾಗ ಸೇರಿಸ್ತಿದ್ದಾರೆ. ಇಷ್ಟು ದಿನ ಕೋಣೆಯಲ್ಲಿ ಕೂಡ ಹಾಕಿದ್ದೆ. ಓಕೆ, ನಾನೀಗ ಒಂದು ಹಾಡು ಹೇಳ್ತೀನಿ, ಅದಕ್ಕೆ ಎಕ್ಸ್ಪ್ರೆಷನ್ ಕೊಡಿ ವಿತ್ ಮೂಮೆಂಟ್ಸ್. ರೆಡಿ? ರೆಡಿ? ಜಸ್ಟ್ 1 ಜಲಕ್ ಅಷ್ಟೇ. ರೆಡಿ? ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ, ನಾನಾ ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಸೂಪರ್. ಓಕೆ ಓಕೆ. ಸೊ ನಂದಿನಿ ನೀವು ಬನ್ನಿ, ಕಿಶೋರ್ ನೀವು ಬನ್ನಿ. ನೀನಾದ್ರೂ ಡುವೆಟ್ ಆಡ್ಸೋದು ಅಂತ. ಸೂಪರ್ ಅಲ್ಲ? ಬನ್ನಿ. ಸೊ ನಮ್ಮ ಬ್ಯೂಟಿಫುಲ್ ಕಪಲ್ ಈಗ ನಿಮ್ಮ ಮುಂದೆ. ಓಕೆ, ರೆಡಿ? 1 2 3 ಸ್ಟಾರ್ಟ್. ದೇವಲೋಕ ನನ್ನ ಮನೆಯೀಗ, ನಾನು ನನ್ನ ಗಂಡ ನನ್ನ ಮಗುವೇ. ಸೂಪರ್. ದೇವಲೋಕ ಹಾಡಿಪ್ಪ. ಸಾರ್ತಾ ಅಂಡ್ ಪ್ರಿಯಾ ಬನ್ನಿ. Darling, come, darling, we go jolly ride. ನಿನ್ಯಾಸಕ್ಕೆ ನಂದಾಸೆ ಯಾಕ್ಲ ಇಂತ ಹಾಡು, ಐಸೆಟ್ಟು ನೋಡು ಇಷ್ಟೊತ್ತಲ್ಲ ಮೂಡು, ವಿಂಡೋ ಕ್ಲೋಸಿಂಗ್ FM ಪ್ಲೇಯಿಂಗ್ ಯು ಮೀ ಕಾರಲ್ಲಿ ಲವಿಂಗ್ ಟನ್ 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 ಟರನ್ ಟನ್ 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 ಟರನ್ ಟನ್. ಸಿಕ್ಕಾಪಟ್ಟೆ ಮಜಾ ಸಿಗ್ತಾ ಇದೆ. ಅಂಡ್ ಈ ಒಂದು ಪಲ್ಲವಿ ಅನುಪಲ್ಲವಿ ಜರ್ನಿ ಬಗ್ಗೆ ಮೆಲ್ಕ್ ಹಾಕೋದು ಮಾತಾಡೋದು ತುಂಬಾನೇ ಇದೆ. ನಮ್ಮ ಕ್ರೂ ಮೆಂಬರ್ಸ್, ಟೆಕ್ನಿಕಲ್ ಟೀಮ್ ಕೂಡ ನಮ್ಮ ಜೊತೆ ಸೇರ್ಕೊಳ್ತಾರೆ. ಹಾಗೆ ನಮ್ಮೆಲ್ಲ ಆರ್ಟಿಸ್ಟ್ ನ ಒಂದಿಷ್ಟು ಗೋಳಿಕೊಳ್ಳೋಣ. ಅದಕ್ಕೂ ಮುನ್ನ ಸೀರಿಯಲ್ ಶಾರ್ಟ್ ಬ್ರೇಕ್. ಡೋಂಟ್ ಗೋ ಎನಿವೇರ್. ಜೀವನದಲ್ಲಿ ಬೇಸರವೆನಿಸಿದಾಗ ಮನರಂಜನೆ ಕಾಪಾಡುತ್ತದೆ. 56789 ಡಯಲ್ ಮಾಡಿ ಮ್ಯೂಸಿಕ್, ಕ್ರಿಕೆಟ್, ಕಾಮಿಡಿ, ಆಸ್ಟ್ರೋ ಹಾಗೂ ಇನ್ನೂ ಹೆಚ್ಚಿನದನ್ನು ಪಡೆಯಿರಿ. ಥ್ಯಾಂಕ್ ಯು ಅಣ್ಣ. Only Oreo. ನೀನ್ ಬೀಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಬಿದ್ಮೇಲೆ ಮತ್ತೆ ಹೇಳೋದೆ ಮನುಷ್ಯನ ನಿಜವಾದ ಕ್ವಾಲಿಟೀಸ್. ಹಿ ಇಸ್ ದ ರಿಯಲ್ ಮ್ಯಾನ್. ಪ್ಲೀಸ್ ಹೆಲ್ಪ್ ಮೀ.
ಸ್ಪಷ್ಟ ನಿರ್ಧಾರ, ನೇರ ವ್ಯಾಪಾರ. ವೇಸ್ಟೇಜ್ -3% ಮಾತ್ರ. ಇದಕ್ಕಿಂತ ಹೆಚ್ಚಿದ್ದರೆ ನಿರೂಪಿಸಿ 1 ಕೋಟಿ ರೂಪಾಯಿ ಪಡೆಯಿರಿ. ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ. ಇಷ್ಟ ಪ್ರೀತಿ ಯಾಕೋ? ನನ್ಗೋಸ್ಕರ ಮಾಡಿದ್ದೆ, ನಿಮ್ಗೂ ಶರ್ಟ್ ಬೇಕಾ? ನಿನ್ ಸೈಜ್ ನೋಡು. ಪರ್ಫ್ಯೂಮ್, ಚಡ್ಡಿ, ಛೀ, ಎಲ್ಲ ಇವನ್ನ ಬೊಗಳೋ. ನಾನ್ ಅನ್ಕೊಂಡೆ ನಮ್ಮ ರಿಲಯನ್ಸ್ ಡಿಜಿಟಲ್ ಟಿವಿಲಿ ನಾವು ರಿವಾರ್ಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿಲ್ವಾ, ಅದನ್ನ ಕೊಟ್ಟು ನಾವು ಕುಕರಿ ಚಾನಲ್ ತಗೊಳ್ಳೋಣ. ಕಮೋನ್ ಯಾ ಗೈಸ್. ರಿಲಯನ್ಸ್ ಡಿಜಿಟಲ್ ಟಿವಿಯ ಯಾವುದೇ ಚಾನೆಲ್ ಪ್ಯಾಕ್ ಖರೀದಿಸಿದಾಗ ಸಿಗ್ತವೆ ರಿವಾರ್ಡ್ ಪಾಯಿಂಟ್ಸ್. ಕಲೆಕ್ಟ್ ಮಾಡಿ, ಆಮೇಲೆ ಯಾವುದೇ ಚಾನೆಲ್ ಪ್ಯಾಕ್ ಆಗಿ ಉಪಯೋಗಿಸಿ. ರಿಲಯನ್ಸ್. ಎಸ್, once again welcome back. ನೀವು ನೋಡ್ತಾ ಇದ್ದೀರಾ ರೀಲ್ ಇಲ್ಲದ ರಿಯಲ್ ಮಜಾ ಸೀರಿಯಲ್. ವೆಲ್, ಒಂದ್ ಎಪಿಸೋಡ್ ನೋಡ್ಲಿಲ್ಲ ಅಂದ್ರೂ ಸಿಕ್ಕಾಪಟ್ಟೆ ಫೀಲ್ ಆಗ್ತಾ ಇತ್ತು. ಆ ಎಪಿಸೋಡ್ ನೋಡಿರೋನ ತಲೆ ತಿನ್ಬಿಟ್ಟು ನೆಕ್ಸ್ಟ್ ಏನಾಯ್ತು ಹೇಳು ಹೇಳು ಅಂತ ಹೇಳಿ ಕತೆ ತಿಳ್ಕೊಂಡಾದ್ರೂ ನೋಡ್ತಾ ಇದ್ವಿ. ಅಷ್ಟು ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಬಿಲ್ ಮಾಡಿದಂತಹ ಸೀರಿಯಲ್ ಪಲ್ಲವಿ ಅನುಪಲ್ಲವಿ. ಈ ಪಲ್ಲವಿ ಅನುಪಲ್ಲವಿನ ನಾವೆಲ್ಲರೂ ಸಿಕ್ಕಾಪಟ್ಟೆ ಪ್ರೀತಿಸ್ತಾ ಇದೀವಿ ಅಂತ ಹೇಳಿದ್ರೆ ಈ ಪಲ್ಲವಿ ಅನುಪಲ್ಲವಿ ಒನ್ ಓನ್ಲಿ ಬ್ಯಾಕ್ ಬೋನ್ ಡೈರೆಕ್ಟರ್ ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ಲೇಬೇಕಲ್ಲ. ಸೊ ಮಾತಾಡ್ಸಕ್ಕೂ ಮುಂಚೆ ಎಲ್ಲರ ಒಂದು ಖುಷಿಗೆ ಕಾರಣರಾಗಿದ್ದಾರೆ. ಸೊ ಒಂದು ವಾಕ್ ಆಗ್ಬಿಡ್ಲಿ ಸರ್. ಹಾಗೆ ಕಮ್ ಆನ್ ಡೈರೆಕ್ಟರ್, ಕಮ್ ಆನ್, ಬನ್ನಿ ಬನ್ನಿ ಬನ್ನಿ. ಓಕೆ, ಸ್ಟೈಲ್ ಆಗಿ ಒಂದು ವಾಕ್. ಇಲ್ಲ ಇಲ್ಲ, ಯು ಹ್ಯಾವ್ ಟು ಡೂ ಆನ್ ಡಿಮ್ಯಾಂಡ್. ಕಮ್ ಆನ್ ಬನ್ನಿ, ಆನ್ ಡಿಮ್ಯಾಂಡ್. ಎಲ್ರು ಕರೀತಾ ಇದ್ದಾರೆ. ಜಸ್ಟ್ ಹಂಗೆ ಒಂದು ಕ್ಯಾಚ್, ಹಂಗೆ ಒಂದು ರ್ಯಾಂಪ್ ವಾಕ್. ಕಮ್ ಆನ್ ಹಂಗೆ. ಎಸ್, ಕಮ್ ಆನ್ ಡೈರೆಕ್ಟರ್. ಓಕೆ, ಸೊ ನಮ್ಮೆಲ್ಲರ ಸ್ಟಾರ್ ಮೇಕರ್ ಇವರು. ಪ್ರತಿಯೊಬ್ರು ಕೂಡ ಖುಷಿಯಾಗಿದ್ದಾರೆ. ಈ ಸೆಟ್ ಅಲ್ಲಿ ಸಿಕ್ಕಾಪಟ್ಟೆ ಫನ್ ಇರುತ್ತೆ, ಅಷ್ಟೇ ಒಂದು ಥ್ರಿಲ್ಲಿಂಗ್ ಎಕ್ಸೈಟಿಂಗ್ ಮೂಮೆಂಟ್ ಇರುತ್ತೆ. ಕೆಲಸದ ವಿಚಾರಕ್ಕೆ ಬಂದ್ರೆ ಎಲ್ಲರೂ ಇನ್ವಾಲ್ವ್ ಆಗಿಬಿಡ್ತಾರೆ ಆ ಕೆಲಸದ ಟೈಮಲ್ಲಿ. ಇದಕ್ಕೆ ಕಾರಣ ನಮ್ಮ ಡೈರೆಕ್ಟರ್ ಮಧು ಅವರು. ಸೊ ಹೇಗನ್ಸ್ತಾ ಇದೆ ಅಂತ ಕೇಳಲ್ಲ, ಯಾಕೆಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತು. ನಿಮ್ಮ ಕ್ರೂ ಮೆಂಬರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಲಾಸ್ಟ್ ಎಪಿಸೋಡ್ ಅಂತ ಅನ್ನಿಸ್ತಾನೆ ಇಲ್ಲ. ಆಕ್ಚುಲಿ ಈ ಕ್ರೂ ಮೆಂಬರ್ಸ್ ಎಲ್ಲರೂ ಫುಲ್ ಕಂಟಿನ್ಯೂ ಆಗ್ತಾರೆ ನಿಮ್ಮ ಬಳಗದಲ್ಲಿ ಮತ್ತೊಂದು ಸೀರಿಯಲ್ ಅಲ್ಲಿ ಅಂತ ಗೊತ್ತು. ಸೊ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ. ಫಸ್ಟ್ ಆಫ್ ಆಲ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದರೆ ಒಂದು ಸೀರಿಯಲ್ಗೆ ಒಂದು ಕತೆ ಮುಖ್ಯ ಆಗುತ್ತೆ. ಸೊ ಈ ಒಂದು ಪಲ್ಲವಿ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿರೋರು ನಮ್ಮ ರಘುಚರಣ್ ಅವರು. ಬನ್ನಿ ಬಸ್, ಬನ್ನಿ. ಏನ್ ಕತೆ ಬರ್ದಿದ್ದಾರೆ? ಆಸಮ್, ಸೂಪರ್ ಕತೆ. ಸೊ ಕತೆ ಬರ್ದಿದ್ದೀರಾ. ನಿಮ್ಮ ಕತೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗ್ತು ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಈ ಕತೆಗೆ ಇನ್ಸ್ಪಿರೇಷನ್ ಯಾರು ನಿಮ್ಗೆ? ಮಧುಸೂದನ್ ಅವರು. ಎಸ್, ಮೇಡ್ ಫಾರ್ ಈಚ್ ಅದರ್. ಸೊ ಈ ಒಳ್ಳೆ ಕತೆನ ಅವರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಒಂದು ದೃಶ್ಯ ರೂಪ ಕೊಟ್ಟು ಚೆನ್ನಾಗಿ ನಿರ್ದೇಶನ ಮಾಡಿರೋರು ನಮ್ಮ ಡೈರೆಕ್ಟರು. ಸೊ ಡೈರೆಕ್ಟರ್ ಬಳಗದಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ. ಎಲ್ಲರೂ ಆನ್ ಸ್ಕ್ರೀನ್ ನೋಡಿದಿರ ನೀವು, ಆರ್ಟಿಸ್ಟ್ ಏನು ಒಂದು ಅಭಿನಯ ಮಾಡಿದ್ದಾರೆ. ಸೊ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಇರುವಂತ ಪ್ರತಿಯೊಬ್ರು ಕೂಡ ಮುತ್ತು ಅಂತ ಹೇಳ್ಬೋದು. ಆ ಮುತ್ತುಗಳು ಜಾಯಿನ್ ಆದ್ರೆ ಮುತ್ತಿನ ಸೆರ ಆಗುತ್ತೆ. ಆ ಮುತ್ತಿನ ಸೆರ ನಮ್ಮ ಕಲಾವಿದರ ಅಭಿನಯದಲ್ಲಿ ನೀವು ನೋಡಿದೀರಾ. ಹಾಯ್ ಆಲ್, ಜೋರಾಗಿ ಒಂದ್ಸಲ ಕೂಗಿ ಪಲ್ಲವಿ ಅನುಪಲ್ಲವಿ ಅಂತ. ಎಲ್ಲ ಈ ಕಡೆ ಬಂದ್ಬಿಡಿ, ಬನ್ನಿ ಈ ಕಡೆ ಪ್ಲೀಸ್ ಕಮ್ ದಿಸ್ ಸೈಡ್. ಡೈರೆಕ್ಟರ್ ಸರ್, ನಿಮ್ಮ ಒಂದು ನಿರ್ದೇಶನ ಸಖತ್ತಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಥಾಟ್ಗೆ ಕೋಆರ್ಡಿನೇಟ್ ಮಾಡಿ ಒಂದು ಕೋಆಪರೇಟ್ ಮಾಡಿ ಸಖತ್ತಾಗಿ ಕ್ಯಾಮ್ರಾ ವರ್ಕ್ ಮಾಡಿರುವಂಥವ್ರು ಯಾರು? ಇಂಟ್ರೊಡ್ಯೂಸ್ ಮಾಡಿ. ಫಸ್ಟ್ ಆಫ್ ಆಲ್ ನನಗೆ ಆನ್ ಸ್ಕ್ರೀನ್ ಆ್ಯಕ್ಚುಲಿ ಅವ್ರು ಡೈರೆಕ್ಟರ್ ಕ್ಯಾಮ್ರಾಮನ್ ಅವ್ರ ಕಾಂಬಿನೇಷನ್ ಚೆನ್ನಾಗಿದ್ರಾಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನನಗೆ ತುಂಬಾ ಸಪೋರ್ಟ್ ಕೊಟ್ಟು ಆಮೇಲೆ ನನ್ನ ವೇವ್ ಲೆಂತ್ಗೆ ತುಂಬಾ ವರ್ಕೌಟ್ ಮಾಡಿದವರು ನಮ್ಮ ಕ್ಯಾಮ್ರಾಮನ್ ರವಿ ಲೋಕೇಶ್ವರ್ ಅವರು. ಹಾಯ್ ರವಿ ಅವರೇ, ಹೌ ಯು ಡೂಯಿಂಗ್? ಏನ್ ಹೈಟ್ ಸೀಕ್ರೆಟ್? ಸೊ ಟಾಪ್ ಆಂಗಲ್ ಅಲ್ಲಿ ಶೂಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸ್ವಲ್ಪ ಸರ್ಕಸ್ ಮಾಡೋ ಅಗತ್ಯ ಇಲ್ಲ. ಸೊ ನೀವೇ ಹೈಟ್ ಇದ್ದೀರಾ. ಸೊ ಸಿಕ್ಕಾಬಿಟ್ಟೆ. ನಾನು ಇಲ್ಲಿ ಬಂದಾಗ ಸೆಟ್ ಅಲ್ಲಿ ಪ್ರತಿಯೊಂದು ಆಂಗಲ್ ನ ಎಷ್ಟು ಒಂಥರ ಸ್ವಾರಸ್ಯಭರಿತವಾಗಿ ಶೂಟ್ ಮಾಡ್ತಾ ಇದ್ರು. ಒಂಥರ ಅದು ಟ್ರಾಲಿನಲ್ಲಿ ಆಗಿರ್ಬೋದು, ಜಿಪ್ ಅದಾಗಿರ್ಬೋದು. ಸೊ ಸಖತ್ತಾಗಿ ಅವರು ಕೂಡ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ರು. ನಮ್ಮೆಲ್ಲ ಆರ್ಟಿಸ್ಟ್ಗಳು ರವಿ ಅವರೇ ಲಾಸ್ಟ್ ಎಪಿಸೋಡು. ಸೊ ನಮ್ಮ ಟಾರ್ಚರ್ ನೀವು ತಡ್ಕೊಂಡ್ಬಿಡಿ, ಲಾಸ್ಟ್ ಎಪಿಸೋಡು ನೆಕ್ಸ್ಟ್ ಟೈಮ್ ಇಂದ ಸಿಗಲ್ಲ ಅಂತ ಏನೇನೋ ಸುಮ್ಮನೆ ಕಾಲ ಎಳಿತಾ ಇದ್ರು. ಸೊ ಹೆಂಗ್ ಅನ್ನಿಸ್ತು ನಿಮ್ಗೆ?
ಸೂಪರ್ ಚೆನ್ನಾಗಿದೆ. ನಾವೆಲ್ಲ ಬರೀ ಕ್ಯಾಮ್ರಾ ಹಿಂದೆ ಇರ್ತೀವಿ, ನಮ್ಮನ್ನ ಯಾಕೆ ಮಾತಾಡ್ಸ್ತೀರಾ ಅಂತ ಕೇಳಂಗಿಲ್ಲ ನೀವು, ಯಾಕೆಂದ್ರೆ ನೀವು ಮಾತಾಡ್ಲೇಬೇಕು. ಇವತ್ತು ಇಷ್ಟು ದಿನ ನೀವು ಆರ್ಟಿಸ್ಟ್ಗಳು ಮಾತಾಡಿರೋದನ್ನ ತೋರಿಸಿದೀರಾ, ಇವತ್ತು ನೀವು ಮಾತಾಡ್ಬೇಕು. ಪಲ್ಲವಿ ಅನುಪಲ್ಲವಿ ಹೇಗನಿಸ್ತು ಅಂತ ಕೇಳಲ್ಲ, ಬೇರೆ ಏನಾದ್ರು ಹೇಳಿ. ಫುಲ್ ನರ್ವಸ್ ಆಗ್ಬಿಟ್ಟಿದ್ದಾರೆ. ಒಂದ್ ನಿಮಿಷ, ಡೈರೆಕ್ಟರ್ ಆಕ್ಷನ್ ಕಟ್ ಹೇಳಿ ಅವ್ರು. ಅವ್ರು ರೆಡಿ ಆದ್ಮೇಲೆ ನಾನು ಆಕ್ಷನ್ ಬೇಕಾಗುತ್ತೆ. ಓಕೆ, ಸೊ ಪಲ್ಲವಿ ಅನುಪಲ್ಲವಿ ಎಲ್ಲರೂ ನಮ್ಮ ಲೈಟ್ಸ್ ಬಾಯ್ಸ್ ಇದ್ದಾರೆ, ಹಾಗೆ ಪ್ರೊಡಕ್ಷನ್ ಪೀಪಲ್ ಇದ್ದಾರೆ, ಅಸೋಸಿಯೇಟ್ ಪೀಪಲ್ ಇದ್ದಾರೆ. ಪ್ರತಿಯೊಬ್ರು ಕೂಡ ಈ ಮೂಮೆಂಟ್ ನ ಚೆರಿಶ್ ಮಾಡುವಂತ ಮೂಮೆಂಟ್. ಯಾಕೆಂದ್ರೆ ಲಾಸ್ಟ್ ಎಪಿಸೋಡ್ ಶೂಟ್ ಮಾಡ್ತಿದ್ದೀರಾ, ಕುಂಬಳಕಾಯಿ ಹೊಡೆಯೋದಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಈಚ್ ಅಂಡ್ ಎವ್ರಿಬಡಿ ನಮ್ಮ ನೆನಪಲ್ಲಿ ಉಳಿತಾರೆ. ಸೊ ನಮ್ಮ ವ್ಯೂವರ್ಸ್ಗೋಸ್ಕರ ನಮ್ಮ ಕ್ರೂ ಮೆಂಬರ್ಸ್ನ ಅವರೊಬ್ಬರೊಬ್ಬರಾಗಿ ಹೆಸರನ್ನ. ಫಸ್ಟ್ ಆಫ್ ಆಲ್ ಆಕ್ಚುಲಿ ಒಂದು ಸೀರಿಯಲ್ ಸಕ್ಸಸ್ ಅನ್ನೋದು ನಮ್ಗೆ ಯಾವ ಗೊತ್ತಾಗ್ತದೆ ಪ್ರೋತ್ಸಾಹ ಸಿಕ್ತಾಗ. ಸೊ ನಮ್ಗೆ ಈ ಪಲ್ಲವಿಗೆ ಚಾನಲಿನ ಪ್ರೋತ್ಸಾಹ ನಮ್ಗೆ ಹೆಂಗೆ ಸಿಕ್ತಂದ್ರೆ ನಮ್ಗೆ ಈ ಸಕ್ಸಸ್ ನೋಡಿ ಇನ್ನೊಂದು ನಮಗೆ ಮಿಲನ ಒಂದು ಸೀರಿಯಲ್ ಕೊಟ್ಟಾಗ. ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ಥ್ಯಾಂಕ್ಫುಲ್ ಹೇಳ್ತೀನಿ. ಸೊ ಅವಾಗ ನಮಗೆ 2 ಪ್ರಾಜೆಕ್ಟ್ ಒಟ್ಟಿಗೆ ಮಾಡಿದಾಗ ಸೊ ನಾವೇನಿದೀವಿ ಆ್ಯಕ್ಚುಲಿ ನಮ್ಮ 4 ಜನ ಟೀಮ್ ಏನಿದೆ, ಸೊ ಅದು ಡಬಲ್ ಆಗಬೇಕು ಬಂತು ಆ್ಯಕ್ಚುಲಿ. ಸೊ ಕ್ಯಾಮ್ರಾಮನ್ ಇರ್ಬೋದು, ರೈಟರ್ ಇರ್ಬೋದು, ಎಡಿಟರ್ ಇರ್ಬೋದು. ಸೊ ಆಗ ನಮ್ಮ ರೈಟ್ರಿಗೆ ನಮ್ಗೆ ಸಪೋರ್ಟ್ ಮಾಡಿದವರು ನಮಗೆ ಸತ್ಯಾನಂದ ಆನಂದ್ ಅವರು. ಸರ್ ನೀವು ಸರ್ ಏನು ಅನಿಸ್ತದೆ ನಿಮಗೆ? ನೀವು ನಮ್ಮ ಅರ್ಧ ಜರ್ನಿ ಆದ್ಮೇಲೆ ಬಂದ್ರೆ ನಿಮ್ಗೆ ಏನು ಅನಿಸ್ತು ನಮ್ಮ ಪಲ್ಲವಿ ಬಗ್ಗೆ? ಅರ್ಧ ಅಥವಾ 2/3 ಆದ್ಮೇಲೆ ಅರ್ಧಕ್ಕಿಂತ ಜಾಸ್ತಿ. ಬಟ್ ಸಿಚುವೇಶನ್ಸ್ ಮತ್ತು ಕತೆ ಮತ್ತು ನೀವು ಯೋಚನೆ ಮಾಡ್ತಿರೋ ರೀತಿ ತುಂಬ ಅದ್ಭುತವಾಗಿದೆ ಅನಿಸ್ತು. ಯಾಕಂದರೆ ಬೇಕಾದಷ್ಟು ವರ್ಕ್ ಮಾಡಿದ್ದೆ ನಾನು. ಅರ್ಧದಿಂದ ಬಂದರೂ ಕೂಡ ನನಗೆ ರಘುಚರ್ ಅಣ್ಣವ್ರು ಅದರ ಕಥೆನ ಹೇಗೆ ಹೇಳಿದ್ರು ಅಂತ ಹೇಳಿದ್ರೆ ಪೂರ್ತಿ ಇಡೀ ಕತೆ ಬಿಚ್ಚಿಟ್ಬಿಟ್ಟು ಈ ಥರ ರೆಡಿ ಸರ್ ಈಗ ಇಲ್ಲಿದ್ದೀವಿ ನಾವು ಅಂತ ಹೇಳಿದ್ರು. ಬಟ್ ಇಮಿಡಿಯೇಟಾಗಿ ಪಿಕಪ್ ಮಾಡೋಕ್ಕಾಯ್ತು. ಅದರಿಂದ ಇಟ್ಸ್ ಎ ವೆರಿ ಗುಡ್ ಸೀರಿಯಲ್. ನನಗೆ ತುಂಬ ಖುಷಿ ಕೊಟ್ಟಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಸೀರಿಯಲ್ಗೆ ಒಬ್ಬ ನಿರ್ದೇಶಕ ಎಷ್ಟು ಇಂಪಾರ್ಟೆಂಟು, ಒಬ್ಬ ನಿರ್ಮಾಪಕನ ಅಷ್ಟು ಇಂಪಾರ್ಟೆಂಟು. ಸೊ ನಿರ್ಮಾಪಕರಾಗಿ ನಮ್ಮ ಗುರುರಾಜ್ ಕುಲಕರ್ಣಿ ಅವರು. ಸೊ ಅವ್ರು ಯಾವುದೇ ಒಂದು ಏನಂದರೆ ಅವ್ರು ನಮಗೆ ನಾವು ಯಾವತ್ತೂ ಅವ್ರು ಪ್ರೊಡ್ಯೂಸರ್ ಅಂತ ಅಂದ್ಕೊಂಡಿಲ್ಲ. ಸೊ ನಾವು ಏನೇ ಒಂದು ಯಾವ ಥಿಂಗ್ ಆಗಲಿ ಕ್ರಿಯೇಟಿವ್ ಥಿಂಗಲ್ಲಿ ನಮ್ಗೆ ಇದುವರೆಗೂ ಇಲ್ಲ ಅನ್ನೋ ಮಾತು ಬಂದಿಲ್ಲ ಅವರಿಂದ. ಸೊ ಆ್ಯಕ್ಚುಲಿ ಆ ಥರ ಒಂದು ಪ್ರೊಡ್ಯೂಸರ್ ಇತ್ತು ಅಂದರೆ ನಿಜವಾಗ್ಲೂ ನಮಗೆ ಆಮೇಲೆ ನಾವು ಅನ್ಕೊಂಡಿದ್ದು ಈಸಿ ಆಗುತ್ತೆ ಅನ್ನೋದಕ್ಕೆ ಇವರೇ ಕಾರಣ. ಮೊನ್ನೆ ಗುರುರಾಜ್ ಕುಲಕರ್ಣಿ ಅವರು, ಇಲ್ಲ ಒಂಥರ ಗುರು ಎಲ್ಲರಿಗೂ ಅವರು ಒಂಥರ ಗುರುರಾಜ್ ನಮ್ಗೆ ಏನಿಸ್ತು ಬಸ್ ನಮ್ಮ ಟೀಮ್ ಬಗ್ಗೆ ಏನಿಸ್ತು? ಓಕೆ, ಪಲ್ಲವಿ ಅನುಪಲ್ಲವಿ ಬಗ್ಗೆ ಹೇಳಬೇಕು ಅಂದರೆ ನನ್ನ ವೈಯಕ್ತಿಕ ಜೀವನ ಅಥವಾ ನನ್ನ ಪ್ರೊಫೆಷನಲ್ ಏನಂತ ಹೇಳ್ತೀವಿ ಇವಾಗ, ಇದರಲ್ಲಿ ಒನ್ ಆಫ್ ದ ಹಿಂಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ನೋ ಥರ ಆ ಥರದ್ದು ಒಂದು ಪ್ರಾಜೆಕ್ಟ್ ಇದು ನನಗೆ. ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ಇಲ್ಲೆಲ್ಲ ಇದ್ದಾರೆ, ನೀವೆಲ್ಲರೂ ಮಾತಾಡ್ಸಿದ್ದೀರಾ. ನನ್ನ ಟೆಕ್ನಿಷಿಯನ್ಸು, ನನ್ನ ಆರ್ಟಿಸ್ಟ್ಗಳು, ಪ್ರತಿಯೊಬ್ಬರು, ನಮ್ಮ ನಿರ್ದೇಶಕರು. ಆ್ಯಂಡ್ ಹಿ ಈಸ್ ಒನ್ ಆಫ್ ದ ವಂಡರ್ಫುಲ್ ಟೆಕ್ನಿಷಿಯನ್ಸ್ ವಿ ಹ್ಯಾವ್ ಆನ್ ಸ್ಮಾಲ್ ಸ್ಕ್ರೀನ್ ಆಸ್ ಆನ್ ಡೇಟ್. ಸೊ ಅದನ್ನು ಅಭಿಮಾನದಿಂದ ಹೇಳ್ಕೊಳ್ತೀನಿ ನಾನು. ಒಂದು ಆಮೇಲೆ ನಮ್ಮ ರಘುಚರಣ್, ಸೊ ಅವರು ಬರೆದು ಕೊಟ್ಟಿದ್ದನ್ನು ಅದನ್ನು ಚೆನ್ನಾಗಿ ವಿಜುವಲೈಸ್ ಮಾಡಿದ್ರು ನಮ್ಮ ರವಿಯವರು. ಆಮೇಲೆ ನಮ್ಮ ಸಂಕಲನ ಭಯಂಕರ ಮಿಸ್ಟರ್ ಸುಂದರೇಶ್. ಸೊ ಇದೆಲ್ಲ ಬಿಟ್ಟರೆ ನಮ್ಮ ಆರ್ಟಿಸ್ಟ್. ಐ ಆಮ್ ವೆರಿ ಹ್ಯಾಪಿ. ನಿಜವಾಗ್ಲೂ ಇದೊಂದು ಇವತ್ತು ಮುಗಿಸ್ತಾ ಇದ್ದೀವಿ, ಆ ಬೇಜಾರಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ಸ್ ಐ ಹ್ಯಾವ್ ಎವರ್ ವರ್ಕ್ ಫಾರ್. ಇವ್ರು ಕಿರಣ್ ಅಂತ ನಮ್ಮ ಎಪಿಸೋಡ್ ಡೈರೆಕ್ಟರ್. ಹಾಯ್ ಕಿರಣ್. ನಮಸ್ತೆ. ಸೊ ನಮ್ಮ ಡೈರೆಕ್ಟರ್ ಸರ್ ನಿಮ್ಗೆ ಟಾರ್ಚರ್ ಕೊಡ್ತಾರಾ, ಹೆಗ್ರಾಡ್ತಾರಾ, ಖಂಡಿತ ಮಾಡ್ಕೊಳ್ತಾರಾ? ಖಂಡಿತ ಇಲ್ಲ. ವರ್ಕ್ ಆಗ್ಲಿಲ್ಲ ಅಂದ್ರೆ ಮಾತ್ರ ಖಂಡಿತ ಬೈತಾರಮ್ಮ. ಬಟ್ ವರ್ಕ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಯಾರಿಗೂ ಒಂದು ಮಾತಾಡಲ್ಲ ಅಲ್ವಾ ಕಿರಣ್? ಅವ್ರ ಹತ್ರ ಬೈಸ್ಕೊಳ್ಳೋ ಚಾನ್ಸೇ ಕೊಡಲ್ಲ ನೀವು, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀರಾ. ಸೊ ಅವ್ರು ಬಂದ ತಕ್ಷಣ ಫುಲ್ ಆಶ್ಚರ್ಯ ಪಡ್ಕೋಬೇಕು, ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತ ಅಲ್ವಾ? ಖಂಡಿತಮ್ಮ. ಸೂಪರ್ ಟೀಮ್. ಇದಕ್ಕೆ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಬೇಕೇ ಬೇಕು, ಅಷ್ಟು ಸಕ್ಕರಾಗಿ ಕೆಲಸ ಮಾಡ್ತಾರೆ. ಸೊ ಯಾರು ಕೂಡ ನಮ್ಮ ಮಧು ಅವ್ರಿಗೆ ಟೆಂಪರ್ ಬರ್ಸೋದಿಲ್ಲ, ಕೋಪ ಬರ್ಸೋದಿಲ್ಲ, ಅಷ್ಟು ಸ್ವೀಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಇದೊಂದು ಮಾತು ಸಾಕು. ಓಕೆ, ಸೊ ಪ್ರತಿಯೊಬ್ರು ಕೂಡ ಮಾತುಗಳು ಕೇಳ್ತಾ ಇದ್ರೆ ಕೇಳೋದಕ್ಕೆ ನಿಜವಾಗ್ಲೂ 2 ಕಿವಿ ಸಾಲಲ್ಲ, ಕಿವಿಗಳು ಹಿಂಪಾಗ್ತಾ ಇದೆ. ಮಾತಾಡ್ದಷ್ಟು ಇನ್ನೂ ಮಾತಾಡ್ಬೇಕಂತ ಅನಿಸ್ತಾ ಇದೆ. ನಿಮಗೂ ಅನಿಸ್ತಾ ಇದೆ ಅಲ್ವಾ? ಆಕ್ಚುಲಿ ಎಲ್ಲ ಈ ಖುಷಿಗೆ ಕಾರಣರಾದಂಥ ನಮ್ಮ ಡೈರೆಕ್ಟರ್ಗೆ ಎಷ್ಟು ಹೊಗಳಿದ್ರು ಕಮ್ಮಿ ಅಂತ ಹೇಳ್ಬೋದು. ಆಲ್ ಇನ್ ಒನ್ ಸ್ಟಾರ್ ಅಂತ ಹೇಳ್ಬೋದು. ನೋಡೋದಕ್ಕೂ ಸೂಪರ್ ಹೀರೋ ಥರ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಸೀರಿಯಲಲ್ಲಿ ಅಥವಾ ಮೂವಿ ಡೈರೆಕ್ಟ್ ಮಾಡಿದ್ರೆ ಹೀರೋ ಆಗಿ ಅಥವಾ ಆ್ಯಕ್ಟ್ ಮಾಡೋ ಚಾನ್ಸಸ್ ಸಿಕ್ಕಿದ್ರೆ ನೀವು ಮಾಡ್ತೀರಾ?
ನೀವು ಡೈರೆಕ್ಟ್ ಮಾಡಿದ್ರೆ ಮಾಡ್ತೀನಿ. ಸೂಪರ್. ಆಬ್ವಿಯಸ್ಲಿ ಎಲ್ಲರೂ ಮಿಸ್ ಮಾಡ್ಕೊಳ್ತಾ ಇದೀವಿ ಪಲ್ಲವಿ ಅನುಪಲ್ಲವಿ. ಬಟ್ ಎನಿವೇ ಈ ಸ್ವೀಟ್ ಮೆಮೊರೀಸ್ ಎಲ್ಲರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಅದನ್ನ ಮೆಮೊರೀಸ್ನ ಮೆಲ್ಕ್ ಹಾಕಿ ಯಾವಾಗಲೂ ಎಂಜಾಯ್ ಮಾಡ್ತಾ ಇರಿ. ಹಾಗೆ ನಮ್ಮ ಸೆಲೆಬ್ರಿಟೀಸ್ಗಳು ಕೂಡ ನಿಮ್ಮನ್ನ ಹೀಗೆ ಸದಾ ರಂಜಿಸ್ತಾ ಇರ್ತಾರೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ ತಗೋಣ ಒಂದು ಶಾರ್ಟ್ ಬ್ರೇಕ್. ಸರ್ ಸ್ವಲ್ಪ ಮುಂದೆ ತಗೊಳ್ಳಿ. ಜೀವನದಲ್ಲಿ ಬೇಸರವೆನಿಸಿದಾಗ ಮನರಂಜನೆ ಕಾಪಾಡುತ್ತದೆ. 56789 ಡಯಲ್ ಮಾಡಿ ಮ್ಯೂಸಿಕ್, ಕ್ರಿಕೆಟ್, ಕಾಮಿಡಿ, ಆಸ್ಟ್ರೋ ಹಾಗೂ ಇನ್ನೂ ಹೆಚ್ಚಿನದನ್ನು ಪಡೆಯಿರಿ. ಸದ್ಯದಲ್ಲೇ ಅನಲಾಗ್ ಕೇಬಲ್ ಅಸ್ತಿತ್ವದಲ್ಲಿ ಇಲ್ಲವಾಗುತ್ತೆ. ವಿಡಿಯೋಕಾನ್ ಡಿಟಿಎಚ್ಗೆ ಬದಲಾಯಿಸಿಕೊಳ್ಳಿ ತಡವಾಗುವ ಮೊದಲೇ. ಆನಂದಿಸಿರಿ ಅಧಿಕ ಅಸ್ಲಿ HD ಚಾನೆಲ್ಗಳನ್ನು ನಂಬಲಾರದ ಸಂಖ್ಯೆ ಚಾನೆಲ್ಗಳೊಂದಿಗೆ ಮತ್ತು ಸೇವೆಗಳೊಂದಿಗೆ ವಿಡಿಯೋಕಾನ್ ಡಿಟಿಎಚ್ನಲ್ಲಿ. ಯಾಕ್ರಿ ಇಷ್ಟೊಂದೆಲ್ಲ ಆಗಿದ್ದೀರಾ? ಅಲ್ಲ ಕಣೆ, ಯಾವ ಸ್ಕೂಲ್ಗೆ ಹೋದ್ರೂ ತುಂಬ ಡೊನೇಷನ್ ಕೇಳ್ತಾರೆ. ಇವನ್ನ ಬೇರೆ ಸ್ಕೂಲಲ್ಲಿ ಆಗಬೇಕು. ಅಷ್ಟೇನಾ? ಅಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಸ್ಯಾಮ್ಯಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ, ಇದರಲ್ಲಿ ಯಾವುದೇ ರೀತಿ ಡೊನೇಷನ್ ಇಲ್ಲ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಸ್ಯಾಮ್ಯಲ್ ಪಬ್ಲಿಕ್ ಸ್ಕೂಲ್. ಬಾ ಈಗಲೇ ಹೋಗೋಣ. ಹಾಯ್ ಗಾರ್ಜಿಯಸ್. ನನಗೆ ಕಂಫರ್ಟಬಲ್ ಅನ್ಸುತ್ತಿಲ್ಲ. ಅರೆ ಇಷ್ಟೊಳ್ಳೆ ಕಂಫರ್ಟೇಬಲ್ ಇದೆ. ನಿಲ್ಸು, ಐ ಆಮ್ ಸೀರಿಯಸ್. ಹೀಗೆ ಎಲ್ಲಿವರೆಗೆ? ತುಂಬಾ ದೂರ. ಸೂಪರ್ ಮೈಲೇಜ್. ಸಾಕೆನ್ನು, ಸ್ಟಾಪ್. ಜಸ್ಟ್ ಲುಕ್ ಅಟ್ ಯು. ಸ್ವಲ್ಪವಾದ್ರೂ ಸೀರಿಯಸ್ ಆಗು. ಮದುವೆ ಆಗು. ನೀನು ಸೀರಿಯಸ್ ಆಗಿಲ್ಲ. ಹುಡುಗರ ಲೈಫ್ ಮಾಸ್ಟ್ರೋ ರೈಡ್ ತುಂಬಾ ಸುಲಭ. ಹೀರೋ ಮಾಸ್ಟ್ರೋ, ಸಚ್ ಅ ಬಾಯ್ ಥಿಂಗ್. ವೈಟ್ ಹೌಸ್ ರಾಜಾರಾಣಿಗೆ ಬಂದಿದೆ ಮುನಿಸು. ಒಬಾಮಾಗೆ ಮಿಶೆಲ್ ಕೊಡ್ತಾರಂತೆ ಡೈವೋರ್ಸ್. ಮನೆಯೊಂದು 2 ಬಾಗಿಲು. ಇವತ್ತಿನ ಸ್ಪೆಷಲ್ ಇಂದು ರಾತ್ರಿ 9:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಪನೀರ್, ಹೆಲ್ದಿ ಅಂಡ್ ಟೇಸ್ಟಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ಸಹ ಪ್ರಾಯೋಜಕರು ಲಿಯಾ, ಸುಗಂಧದ ಚಮತ್ಕಾರ. ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ. ಎಲ್ಲರೂ ಅಂದ್ಕೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ಸೀನ್ಗೆ ಬಂದಾಗಿದೆ ಈ ಸೆಟ್ ಅಲ್ಲಿ. ಈಗ ನಮ್ಮ ವಿಕಾಸ್ ಅಲಿಯಾಸ್ ಅಶ್ವಿನ್ ಹಾಸನ್ ಇವರು ಮಾತಾಡೋಕೆ ಇಷ್ಟಪಡ್ತಿದ್ದಾರೆ. ಹಾಯ್. ಹಾಯ್. ನಾನು ಒಂದು ವಿಚಾರ ಸೀರಿಯಸ್ ಆಗಿ ಹೇಳಬೇಕು ಅಂದ್ಕೊಂಡಿದ್ದೇನೆ. ತುಂಬ ಸೀರಿಯಲ್ಗಳಾಗುತ್ತೆ, ತುಂಬ ಸೀರಿಯಲ್ಗಳು ಮುಗಿಯುತ್ತೆ. ಸೊ ಅದು ಏನು ಹೆಚ್ಚುಗಾರಿಕೆ ಇಲ್ಲ. ಆದರೆ ನಾವು ಪಲ್ಲವಿ ಸ್ಟಾರ್ಟ್ ಮಾಡಿದಾಗ ನಾನು ಮಧು ಸರ್ಗೆ ಹೇಳಿದೆ, ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಓಪನ್ ಮಾಡೋಣ ಸರ್, ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಆಗುತ್ತೆ, ಹ್ಯಾಬಿಯಸ್ಲಿ ಡೆವಿಲ್ ಆಫ್ ಸೀರಿಯಲ್, TRP ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳಿದೆ. ಸೊ ಅದೇ ರೀತಿ ನಾವು ಪೇಜೆಲ್ಲ ಓಪನ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಹೋದರು. ನಾನು ಅಶ್ವಿಲ್ಲು ನಾನು ಇವರೇ ಜಾಸ್ತಿ ಮೇಂಟೈನ್ ಮಾಡಿರೋದು. ಏನಪ್ಪ ಹೇಳ್ತೀನಿ ತಡಿ. ಫೇಸ್ಬುಕ್ಕಲ್ಲಿ ಪಲ್ಲವಿ ಪೇಜು ನಂದೆಲ್ಲ ಗೆಟ್ ಇಂಗ್ಲೀಷು, ಅದನ್ನು ಡಿಲೀಟ್ ಮಾಡಿ ಒಂದು ಚೇಂಜ್ ಮಾಡಿದ್ದಾನೆ, ಅದೆಲ್ಲ ಇವಂದೆ. ಓಕೆ, ಏನೋ ಕನ್ನಡ ಮೀಡಿಯಂ. ಓಕೆ. ಸೊ ಈಗ ನಾವು ಫೇಸ್ಬುಕ್ ಇದು ಪಲ್ಲವಿ ಲಾಸ್ಟ್ ಫೇಸಲ್ಲಿದ್ದಾಗ ಒಬ್ಬರು ಪೋಸ್ಟ್ ಹಾಕಿದ್ರು, ಪಲ್ಲವಿ ಸೀರಿಯಲಿಂದ ಇನ್ಸ್ಪೈರ್ ಆಗಿ ನನ್ನ ಲೈಫಲ್ಲಿ ಒಂದು ಮೇಜರ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ. ಸೊ ನನಗೂ ಕುತೂಹಲ ಬಂತು, ನಾನು ಏನು ಅಂತ ಕೇಳಿದೆ ಅವ್ರನ್ನ. ಮತ್ತೆ ಪಲ್ಲವಿ ಪೇಜ್ ಕಡೆಯಿಂದ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಕಿಶೋರ್ ಅನ್ನೋ ಕ್ಯಾರೆಕ್ಟರ್ ಅವ್ರ ಲೈಫಲ್ಲಿ ಆಗೋಗಿದೆ.
ನಂದಿನಿ ಅನ್ನೋರೇ ಸಿಕ್ಕಿದ್ದಾರೆ. ಅಂದರೆ ಒಂದು ವಿಡೋ ವಿತ್ ಚೈಲ್ಡ್ ಇರೋರಿಗೆ ಒಂದು ಲೈಫ್ ಕೊಡ್ತಾ ಇದ್ದಾರೆ. ತಿಂಗಳು ಫೆಬ್ರವರಿ 19ಕ್ಕೆ ಮದುವೆ ಆಗ್ತಿದ್ದಾರೆ. ಒಂದ್ ನಿಮಿಷ, ಇದು ಕನ್ಸಲ್ಲ ತಾನೆ? ಕನ್ಸಲ್ಲ, ಇದು ನೆನ್ಸು. ನಾವು ಎಲ್ಲ ಸೀರಿಯಲ್ಗಳು ಮುಗಿಯುತ್ತೆ. ಎಲ್ಲ ಸೀರಿಯಲ್ಗಳಲ್ಲೂ ಲಾಸ್ಟಿಗೆ ನಾಮಕಾವಸ್ಥೆಗೆ ಮುಗಿಸ್ತಾರೆ. ಆದರೆ ನಮ್ಮ ಸೀರಿಯಲಲ್ಲಿ ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಎಲ್ಲ ಎಷ್ಟು ಸೆನ್ಸಿಬಲ್ ಇದ್ದಾರೆ ಅಂದರೆ ಇದೇ ಔಟ್ಪುಟ್ ನಮ್ಮದು. ಈಗ ನಾವು ಅದು ಏನೇನೋ ಫಂಡ ಹೇಳ್ಬೋದು, ಅವಾರ್ಡ್ ಅವೆಲ್ಲ ಅಲ್ಲ, ಇದು ನಿಜವಾದ ಔಟ್ಪುಟ್ ಇದೆ. ಇವರು ಮುರುಡೇಶ್ವರದಲ್ಲಿರೋದು. ನಿಮ್ಮ ಹೆಸರು? ಮಂಜುನಾಥ್ ಶರ್ಮಾ. ಸೀರಿಯಸ್ಲಿ ನಂಗೆ ನಂಬಕ್ಕೆ ಕಷ್ಟ ಆಗ್ತಾ ಇದೆ, ಬಟ್ ಇಟ್ಸ್ ಅ ಫ್ಯಾಕ್ಟ್. ಸೊ ಪಲ್ಲವಿ ಅನುಪಲ್ಲವಿ ಸೀರಿಯಲ್ನ ನೋಡಿ ಇನ್ಸ್ಪೈರ್ ಆಗಿ ಇವರು ಕೂಡ ಒಬ್ಬ ವಿಧವೆಗೆ ಬಾಳನ್ನ ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಹೇಳಿ ನಿಮ್ಮ ಬಗ್ಗೆ. ನನ್ನ ಬಗ್ಗೆ ಅಂತ ಹೇಳೋದೇನಿಲ್ಲ. ನಾನು ಆ್ಯಕ್ಚುಲಿ ಹೊನ್ನಾವರ ತಾಲೂಕು ಮಂಕಿ ಗ್ರಾಮದಲ್ಲಿ ಇರ್ತೀನಿ. ನಾನು ಬ್ಲಡ್ ಬ್ಯಾಂಕ್ ಸಿಟಿ ಸ್ಕ್ಯಾನ್ PR ಆಗಿ ವರ್ಕ್ ಮಾಡ್ತೀನಿ. ಈ ಪಲ್ಲವಿ ಅನುಪಲ್ಲವಿ ನೋಡ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ ನನಗೆ ಹಿಂಗೆ ಅನ್ನಿಸ್ತು, ಯಾಕೆ ಈ ರೀತಿ ಇವೆಲ್ಲ ನೋಡ್ತಾ ಕಿಶೋರ್ ನಂದಿನಿ ಈ ಜೋಡಿ ಎಲ್ಲ ನೋಡಿ ಸಾಮಾನ್ಯ ಹೆಣ್ಮಕ್ಳು ಮದುವೆ ಆಗೋದು ಸಹಜ, ಅದು ಈ ಥರ ಯಾಕೆ ಆಗಬಾರ್ದು ಅಂತ ನನ್ನ ಲೈಫಲ್ಲಿ. ಅಂದರೆ ಮನೇನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರಲ್ಲ, ಅಂದರೆ ತಾನೊಬ್ಬ ಲೈಫ್ ಕೊಟ್ಟಿದ್ದಾರೆ ಒಬ್ಬರು, ಇದರಿಂದ ನನ್ನನ್ನು ಹಾಗೂ ನಮ್ಮ ತಾಯಿನೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಆ ಭಾವನೆಯಿಂದ ನಾನು ಇದು ಮಾಡಿದೆ. ಅದು ಮತ್ತು ಇದರಲ್ಲೂ ನನಗಂದ್ರೆ ಲಕ್ಕಿ ಅಂದರೆ ಆ ಗರ್ಲು ಲಕ್ಕಿ. ನನಗಿಂತ ನನಗೆ ಆ ಗರ್ಲ್ ನಂಗೆ ಸಿಕ್ಕಿದ್ದು ಲಕ್ಕಿ. ಯಾಕಂದ್ರೆ ಅವಳು ಕೂಡ ಈ ಪಲ್ಲವಿ ಅನುಪಲ್ಲವಿ ನೋಡ್ತಾ ಇಲ್ಲ ಅಂತ, ಅವಳಿಗೂ ಯಾಕೆ ಕಿಶೋರ್ ಥರ ಯಾಕೆ ಗಂಡ ಸಿಗಬಾರ್ದು ತನಗೆ ಅನ್ನೋ ಒಂದು ನಾನು ಅನ್ಕೊತೀನಿ ನಂದಿನಿ ಥರ ಸಿಗಬೇಕು ಅಂತ. ಆಮೇಲೆ ಅವ್ರು ಅನ್ಕೊತಾ ಇದ್ರು ಕಿಶೋರ್ ಥರ ಯಾಕೆ ನನ್ನ ಗಂಡ ಸಿಗಬಾರ್ದು ಅಂತ. ಅಂದರೆ ಗಂಡ ಸತ್ತೋದವಳಿಗೆ ಹೆಂಡತಿ ಸತ್ತೋದವ್ನು ಸಿಗ್ತಾನೆ ಅಥವಾ ಡೈವರ್ಸ್ ಆದವ್ನು ಸಿಗ್ತಾನೆ, ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಿಗಲ್ಲ ಅಂತ ಅವಳು ಅಭಿಪ್ರಾಯ. ಇಬ್ಬರ ಕನಸು ನನಸಾಗಿದೆ ಪಲ್ಲವಿ ಅನುಪಲ್ಲವಿ ಸೀರಿಯಲ್ನ ಮುಖಾಂತರ ಅಂತ ಹೇಳ್ಬೋದು. ಸೊ ನಿಮ್ಮ ಈ ಒಂದು ಡಿಸಿಷನ್ಸ್ಗೆ, ಗ್ರೇಟ್ ಅಟೆಂಪ್ಟ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಜವಾಗ್ಲೂ ಸೀರಿಯಸ್ಲಿ ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನಲ್ಲಿ ಈ ರೀತಿ ಒಂದು ನಿರ್ಧಾರ ತಗೊಂಡ್ರೆ ಎಷ್ಟೋ ಜನಗಳ ಜೀವನದಲ್ಲಿ ಒಂದು ಬೆಳಕು ಉಂಟಾಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಆ್ಯಂಡ್ ಒಂದು ಹೇಳ್ಬೇಕು ಅಂದರೆ, ಒಂದು ಸೀನ್ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾನು ಚಿಂತುಗೆ ಹೇಗೆ ನಾನು ಮದುವೆಕ್ಕಿಂತ ಮುಂಚೆ ಅವಳಿಗೆಲ್ಲ ಏನು ಟ್ರೀಟ್ ಮಾಡ್ತೀನಿ, ಐಸ್ ಕ್ರೀಮ್ ಕೊಡ್ತೀನಿ, ಆ ಥರ ಸೀನ್ಗಳು ನೋಡಿ ಇವರು ಮಗಳನ್ನ ಐಸ್ ಕ್ರೀಮ್ ಕರ್ಕೊಂಡು ಹೋಗೋದಕ್ಕೆ ಟ್ರೀಟ್ಮೆಂಟ್ ಅದು ಇದು ಕೊಡಿಸೋದು ಇದನ್ನು ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯ್ತು. ಅದಂದರೆ ಮದುವೆ ಆಗೋ ಮುಂಚೆಗೆ ಮದುವೆ ಆದ ನಂತರ ಮಾಡೋದಕ್ಕಿಂತ ಮದುವೆ ಆಗೋ ಮುಂಚೆ ಮಾಡಿದ್ರೆ ಅವ್ರ ಮನಸ್ಸಿನಲ್ಲಿರೋ ಭಾವನೆ ಮತ್ತು ಆ ಮಗುಗೆ ತಂದೆ ಸ್ಥಾನ ಯಾವ ರೀತಿ ಕೊಡ್ಬೋದು ಅನ್ನೋ ಒಂದು ವಿಚಾರ ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಮದುವೆ ಮುಂಚೆನೇ ಎಲ್ಲ ಕಡೆ ಸುತ್ತಾಡೋದು, ಅವರು ಅಭಿಪ್ರಾಯ ತಿಳ್ಕೊಳ್ಳೋದು, ಅವ್ರನ್ನ ಹೇಗೆ ಇಟ್ಕೊಳ್ಬೇಕು ಆ ರೀತಿಯೆಲ್ಲ ಅಭಿಪ್ರಾಯ ಪಡ್ಕೊತ ಬಂದೆ. ಈಗ ಆಲ್ರೆಡಿ ಅವ್ರು ಕಮಿಟ್ ಆಗಿಬಿಟ್ಟಿದ್ದಾರೆ. ಅಂದರೆ ತಾಯಿ ಮಗಳು ನನಗೆ ಆಲ್ರೆಡಿ ಕಮಿಟ್ ಆಗಿಬಿಟ್ಟಿದೆ. ಈಗ ನನಗೇನು ಇದಿಲ್ಲ, ಐ ಆಮ್ ಹ್ಯಾಪಿ ಮದುವೆ ಆದ್ಮೇಲೆ. ಈ ಸಂದರ್ಭದಲ್ಲಿ ನಾವು ಆ್ಯಕ್ಟ್ರಸ್ಗಳು ಎಲ್ಲರೂ ಪ್ರೌಡ್. ಆದರೆ ಡೈಲಾಗ್ ಬರ್ದಿರೋ ನಮ್ಮ ರವಿ ಸರ್, ಡೈರೆಕ್ಟರ್ ಮಧು ಸರ್, ಕ್ಯಾಮ್ರಾಮನ್ ಎಲ್ಲ ಬರ್ತಾರೆ. ಸೊ ಪ್ರತಿಯೊಬ್ರು ಎಲ್ಲರೂ ಬನ್ನಿ, ಇದು ಇಟ್ಸ್ ಅ ಗ್ರೇಟ್ ಮೂಮೆಂಟ್. ಪಲ್ಲವಿ ಅನುಪಲ್ಲವಿ ನಾವು ಎಷ್ಟು ಎಂಜಾಯ್ ಮಾಡಿದ್ವು ಕತೆ, ಅಷ್ಟೇ ಮಾದರಿಯಾಗಿ ಮೂಡಿ ಬಂತು ಈ ಕತೆನ ನೋಡಿ, ಈ ಕತೆನ ಸೀರಿಯಲ್ನ ಪ್ರತಿಯೊಂದು ಎಪಿಸೋಡ್ ನೋಡಿ ಇನ್ಸ್ಪೈರ್ ಆಗಿ ನಮ್ಮ ಮಂಜುನಾಥ್ ಶಾನ್ಭಾಗ್ ಅವರು ಒಂದು ತೆಗೆದುಕೊಂಡಂತಹ ನಿರ್ಧಾರ ನೀವು ಈಗಾಗಲೇ ಕೇಳಿದ್ರಿ. ಸೊ ಇದರ ಒಂದು ನಿರ್ಧಾರಕ್ಕೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ, ನೀವು ಕೂಡ ಖುಷಿ ಪಟ್ಟಿರ್ತೀರಾ ಕೇಳಿ. ಸೊ ಇದಕ್ಕಾಗಿ ಅವ್ರನ್ನ ನಮ್ಮ ಡೈರೆಕ್ಟರು ಕಿರು ಕಾಣಿಕೆ ಕೊಟ್ಟು ಸನ್ಮಾನಿಸಬೇಕಂತ ಕೇಳ್ಕೊಳ್ತೀನಿ. ಬನ್ನಿ ಡೈರೆಕ್ಟರ್. ನಿಜಕ್ಕೂ ಈ ಸ್ವೀಟ್ ಮೆಮೊರೀಸ್ ನ ಎಷ್ಟು ಕಣ್ ತುಂಬಿಕೊಂಡ್ರು ಕಮ್ಮಿ ಅಂತ ಹೇಳ್ಬೋದು. ನಮ್ಮೆಲ್ಲ ಕ್ರೂ ಮೆಂಬರ್ಸ್ ಇದಾರೆ ಅಂತ ಹೇಳಿದ್ಮೇಲೆ ಒಂದು ಫ್ಯಾಮಿಲಿ ಫೋಟೋ ಬೇಕೇ ಬೇಕಲ್ವಾ? ಸೊ ಪ್ಲೀಸ್ ಎಲ್ರು ಬನ್ನಿ ಒಂದು ಫೋಟೋ ತಗೊಳ್ಳೋಣ. ನಿಜವಾಗ್ಲೂ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್.
ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾನು ಎಷ್ಟು ಹೇಳಿದ್ರು ಕಮ್ಮಿ ಅಂತ ಹೇಳ್ಬೋದು. ಪಲ್ಲವಿ ಅನುಪಲ್ಲವಿ ಎಲ್ಲಾನು ಎಂಟರ್ಟೈನ್ ಮಾಡಿರುವಂತ ಈ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರುವ ಅಲ್ಟಿಮೇಟ್ ಸೀರಿಯಲ್ ಅಂತ ಹೇಳ್ಬೋದು. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ. ಈ ತರ ಸೀರಿಯಲ್ ಮತ್ತೊಂದು ಬರಕ್ಕೆ ಚಾನ್ಸ್ ಇಲ್ಲ. ಎನಿವೆ ಈ ಸೀರಿಯಲ್ ನ ಸ್ವೀಟ್ ಮೆಮೊರೀಸ್ ನೀವು ಈಗಾಗಲೇ ನೋಡ್ದಂಗೆ ಕಣ್ ತುಂಬಿಕೊಳ್ಬಹುದು, ಸದಾ ಮೆಲ್ಕ್ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ಸೀರಿಯಲ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ರೀಲ್ ಇಲ್ಲದ ರಿಯಲ್ ಮಜದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಮಧುಮೇನಾ signing off with camera person Stanning Srinivas, an amazing